ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ಎಚ್.ಡಿ. ಕೋಟೆ ತಾಲೂಕಿನ ಡಿ.ಬಿ. ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರು ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಸ್ವಾಗತ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಕೆಂಚಯ್ಯ ಅಂತೇಳಿ, ಚಿರಕೋಟೆ ತಾಲೂಕಲ್ಲಿ 119 ಹಾಡಿಗಳಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನು ಈಗ ಮಾಜಿ ಆಗಿದ್ದೀನಿ. ಸೊ ನನ್ನ ಹೋರಾಟ ಜನ ಪ್ರತಿನಿಧಿ ಜೊತೆ ನಾನು ನಮ್ಮ ಬದುಕಿಗೆ ನಾನು ಹೋರಾಟ ಮಾಡಿ ಬಂದಂಥದ್ದು ನನ್ನ ಇದು. ಆದರೆ ನಾನು ಯಾವ ರೀತಿ ಹೋರಾಟ ಮಾಡಿದ್ರೆ, ತಲೆಂತರದಿಂದ ನಮ್ಮ ಆದಿವಾಸಿಗಳು ಈ ಕಾಡಲ್ಲೇ ಹುಟ್ಟಿ ಬೆಳೆದು ನಾವು ಕಾಡಲ್ಲೇ ಬದುಕಿದಂಥ ಜನ ಇಲ್ಲಿ ಉಳ್ಕೋಬೇಕು ಅನ್ನೋದು ನಾನು ಹೋರಾಟ ಶುರು ಮಾಡಿದೆ. 1996ರಲ್ಲಿ ನಾನು ಹೋರಾಟಗಳಿದೆ. ಒಂದು 16 ವರ್ಷ ನಾನು ತಾಲೂಕಾಧ್ಯಕ್ಷರಾಗಿ ಭಾಗವಹಿಸಿದೆ. ನಾನು ಆದರೆ ನನ್ನ ನಿಲುವು ಒಂದೇ, ನಮ್ಮ ಆದಿವಾಸಿ ಬುಡಕಟ್ಟು ಜನರು ಕಾಡಲ್ಲಿ ಕಿರು ಉತ್ಪಾದನೆ ಮತ್ತು ಅವರ ಬದುಕು ಮತ್ತು ಅವರ ಸಂಪ್ರದಾಯ, ಆಚಾರ ವಿಚಾರ ಅದು ಅಳಿಸಿ ಹೋಗಬಾರ್ದು, ಅದು ಉಳ್ಕೋಬೇಕಂತೇಳಿ ನನ್ನ ನಿಲುವು. ಈ ರೀತಿಯಲ್ಲಿ ನಾನು ಹೋರಾಟ ಮಾಡಿದಾಗ ತುಂಬಾ ಸಮಸ್ಯೆ ಆಯಿತು. ನಮಗೆ ಸಪೋರ್ಟ್ ಕೊಡೋರು ಯಾರೂ ಇರಲಿಲ್ಲ. ಹಾಡಿಗಳಲ್ಲಿ ತುಂಬ ಅಂದರೆ ಹಿಂಸೆ ಸ್ವರಾಯಿತು. ಕೇಸ್ಗಳು ಮತ್ತು ಕಾಡಿಗೆ ಕಿರುಪದ್ನೆ ಬಳಸ್ಕಿರೋ ತಡೆಗಟ್ಟಂಥದ್ದು, ಮತ್ತು ಕಾಡು ನಿಮ್ಮದಲ್ಲ, ಇದು ಸರ್ಕಾರದಾಯಿತು, ಕಾಡು ಬಿಟ್ಕೊಡ್ಬೇಕನ್ನೋದು ತುಂಬ ಸರ್ಕಾರದಿಂದ ಒತ್ತಡ ಬಂತು. ಈ ಥರ ಆದರೆ ನಮಗೆ ಅವಕಾಶ ಸಿಕ್ಕಲ್ಲ, ನಮ್ಮ ಜನರನ್ನ ಹೆಂಗಾರು ಮಾಡಿ ಉಳಿಸ್ಕೋಬೇಕಂತಲ್ಲಿ ನಾವು ಒಂದು 14 ಹಾಡಿ ಈ ಭಾಗ ಸಿಗ್ತದೆ. ಇದೇ ಥರ 119 ಹಾಡಿಗಳಲ್ಲಿ ಎಲ್ಲ ಜನಗಳನ್ನು ಸೇರಿಸಿ ದೊಡ್ಡ ಉಗ್ರನೇ ಹೋರಾಟ ಮಾಡಿದ್ವಿ ನಾವು. ಅದು ಮೂರ್ಕಲಲ್ಲಿ ತಾಜಾ ಹೋಟ್ಲ್ ಅಂತೇಳಿ ಕಾಡನ್ನು ಅವರು ಯಾರು ಅದನ್ನ ವಹಿಸ್ಕೊಂಡಿದ್ದಾರೆ, ಅವರು ತಾಜಾ ಹೋಟ್ಲ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಓಕೆ, ನಮಗೇನು ನೆಲ ಇಲ್ದ ಮೇಲೆ ಹೊರಗಡೆ ಇರಬಾರ್ದು ಅಂತೇಳಿ 3 ತಿಂಗಳು ಸತಕಾಲ ನಾವು ಅಲ್ಲಿ ಹೋರಾಟ ಮಾಡಿದೆವು. ಅದ್ರ ಕೇಸ್ ನಾವು ಗೆದ್ದೀವಿ, ಹೋರಾಟದಲ್ಲಿ ನಾವು ಗೆದ್ದೀವಿ, ಆದಿವಾಸಿಗಳು ಗೆದ್ದೀವಿ. ನಾವು ಬಿಡಬೇಕು, ನಾವು ಗೆದ್ದು. ಅದು ಗೆದ್ದಾದ್ಮೇಲೆ ಸ್ವಲ್ಪ ಅರೆಸ್ಟ್ ಎಲ್ಲ ಆಯ್ತು ನಮಗೆ. ಅದೇ ಸಣ್ಣ ಪುಟ್ಟ ಏನಾದ್ರು ತಪ್ಪು ಕಂಡು ಹಿಡಿದು ಏನಾದ್ರು ಹಿಂಸೆ ಕೊಡಬೇಕಲ್ಲ, ಆ ರೀತಿ ಒಂದು ಸ್ವಲ್ಪ ಹೋರಾಟಗಳಾಯಿತು. ಕೊನೆಗೆ ಏನಾಗಲಿಲ್ಲ. ಗೆದ್ದು ಬಂದಾದ್ಮೇಲೆ ಹಂಗೆಲ್ಲ ಇದು ಬರೀ ಹೋರಾಟ ಕೇಳಿದ್ರೆ ಸರಿ ಇಲ್ಲ. ನಾವು ಕಾಲ್ಗಡೆ ಜೊತೆ ಆಗಿರ್ಬೋದು ಅಥವಾ ನಮ್ಮ ಧರಣಿ ಮುಖಾಂತರ ಆಗಿರ್ಬೋದು, ನಾವು ಸ್ವಲ್ಪ ಸರ್ಕಾರದ ಅಧಿಕಾರಿಗಳ ಹತ್ರ ನಾವು ಭೇಟಿಯಾಗಿ ಧರಣಿಗಳನ್ನ ಮಾಡಿಸ್ತಾ ಅದ್ರ ಮುಖಾಂತರ ನ್ಯಾಯ ಕೇಳಬೇಕಂತೇಳಿ ಮೈಸೂರು, ಬೆಂಗಳೂರು, ಎಚ್.ಡಿ. ಕೋಟೆ ಮತ್ತು ಇಲ್ಲಿ ಮಡ್ರಾಸು, ಡೆಲ್ಲಿ
ಎಲ್ಲ ಕಡೆಗೆ ನಾವು ಹೋರಾಟಗಳನ್ನ ಮಾಡೋದು. ಡೆಲ್ಲಿಗೆ 3 ಸಾರಿ ಹೋಗಿದ್ದೆ ನಾನು. ಅದು GF ಮೀಟಿಂಗ್ ಅಂತೇಳಿ ಒಂದು ಮೀಟಿಂಗ್ ಕರೆದರು. ಅರಣ್ಯ ಇಲಾಖೆನವರು ಎಲ್ಲ ಫುಲ್ಲು ಸೇರ್ಕೊಂಡವರು ಅವರು ಕಾನೂನುಗಳನ್ನು ನಾವು ಕಲಿಸ್ತೀವಿ ಬನ್ನಿ ಅಂತ ಕರೆದಿದ್ರು. ಅದ್ರ ಬಗ್ಗೆ ಒಂದು 3 ಟ್ರಿಪ್ ನಾನು ಭಾಗವಹಿಸಿದೆ. ಆದಮೇಲೆ ಒಂದು ಹೈಕೋರ್ಟ್ ಕೇಸ್ ಹಾಕೊಳ್ಳೋದು. ಅದು 16 ವರ್ಷ ಕೇಸ್ ನಡೀತು. 17 ವರ್ಷಕ್ಕೆ ಅದು ಗೆದ್ದಿದ್ದೀವಿ. ಅದು ಫೈಲ್ ಸಿಗುತ್ತೆ ನಮಗೆ. 17 ವರ್ಷಕ್ಕೆ ನಮಗೆ ಕೇಸ್ ಗೆದ್ದಾಗಿತ್ತು. ಅದಾದಮೇಲೆ ಕುಡಿಯೋ ನೀರು ಇರಲಿಲ್ಲ, ರೋಡ್ಗಳು ಇರಲಿಲ್ಲ, ಮನೆ ಇರಲಿಲ್ಲ. ಇದು ಸಮಸ್ಯೆಗಳಾಯಿತು. ಕಾಡಿನೋದು ಕೇಸ್ ಹಾಕಿ ಸ್ವಲ್ಪ ಮಟ್ಟಿಗೆಲ್ಲ ಹೊರಡಕ್ಕಿರೋದು ನಮ್ಮ ಕಿರುಪತಿ ಬಳಸೋಕ್ಕೆಲ್ಲ ಅವಕಾಶ ಆಯಿತು. ಜೊತೆ ಮನೆ ಕಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಸಣ್ಣ ಪುಟ್ಟದ ಏನಾದ್ರು ಒಂದು ಸ್ವಲ್ಪ ಸಾಮಾನುಗಳು ತಂದು ಬಿದ್ದಿರೋಂಥ ವಸ್ತುಗಳನ್ನು ತಂದು ಮನೆ ಮಾಡ್ಕೊಳ್ಳೋದಾಗ ತಡೆಗಟ್ಟುವಂಥದ್ದು, ಅದಕ್ಕೆಲ್ಲ ಸ್ವಲ್ಪ ಹೋರಾಟ ಆಯಿತು. ಆಮೇಲೆ ಮನೆ ಕಟ್ಟೋಕ್ಕೂ ಅವಕಾಶ ಆಯಿತು. ಅಂದರೆ ಸರ್ಕಾರದಿಂದ ಮನೆ ಒಂದು ಕಟ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ಸ್ವಲ್ಪ ಮಟ್ಟಿಗೆಲ್ಲ ಆಗಿದೆ. ಒಂದು 2-3 ಆಡಿಗಳೆಲ್ಲ ಬಂದಿದೆ. 10 ಮನೆ ಗಂಟಲು ಒಂದೊಂದು ಆಡಿ ಕಾಲೋನಿಗಳಾಗಿದೆ. ಅದು ಅಂಥ ಸರಿಯಾದ ಮನೆಗಳಲ್ಲ. 2.25 ಲಕ್ಷ, 3.25 ಲಕ್ಷ, 4.25 ಲಕ್ಷ ಈ ಥರದ ಮನೆಗಳು ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನು ಒಂದೊಂದು ಆಡಿಲಿ ನಾವು 60-70 ಕುಟುಂಬ ಎಲ್ಲ ಇದ್ದೀವಿ. ಅವ್ರಿಗೆಲ್ಲ ಮನೆಗಳಾಗಬೇಕಾದ್ರೆ ಇಲ್ಲಿ ಒಂದು ಎಷ್ಟು 21 ಮನೆ ಆಗಿತ್ತು. ಅದರಲ್ಲಿ 5 ಮನೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಬಾಕಿ ಮನೆ ಎಲ್ಲ ಮಾಳದಡಿ ಶೇಗಡ ಆ ಕಡೆಗೆ ಹೋಗಿತ್ತು. ಹಿಂಗಾಗಿ ಮನೆ ಸಮಸ್ಯೆ. ಇದ್ರ ಬಗ್ಗೆ ನಮಗೆ ಬದುಕು ಅಷ್ಟೇ. ಕಾಡನ್ನ ಕಬಳಿಸ್ಬೇಕು, ಕಾಡು ಲಾಸ್ ಮಾಡಬೇಕು, ಮತ್ತು ಕಾಡಲ್ಲಿರೋ ಎಲ್ಲದನ್ನ ನಾವು ವಸ್ತುಗಳನ್ನ ನಾವು ಬಳಸ್ಕೋಬೇಕನ್ನೋದು ಆ ಮೂಡು ನಮ್ಮಲ್ಲಿಲ್ಲ. ನಾವು ಏನು ಮಾಡ್ತಿದ್ದೋ ಕೆತ್ತನೆ ಬಿತ್ತನೆ ಮಾಡಿ ಕಾಡಲ್ಲಿ ಬದುಕ್ತಾ ಇದ್ದೋ. ಆ ಬದುಕು ನಮಗೆ ಸಿಕ್ಕಿದ್ರೆ ಸಾಕು. ಕಾಡಲ್ಲಿ ಕಾಡು ಜೊತೆಗೆ ನಾವು ಬೆಳೆದಂಥವ್ರು ಬೇರೆ ಕಡೆ ಹೋದಾಗ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಕಾಡಲ್ಲೇ ಉಳಿದು ಕಾಡಲ್ಲೇ ಬದುಕಬೇಕು. ನಮ್ಮ ತಲೆಯಲ್ಲಿ ಇದ್ದಿದ್ದನ್ನ ಮಕ್ಕಳ ತಲೆ ಸಹ ಅದನ್ನ ಉಳ್ಕೋಬೇಕು ಅಂತೇಳಿ ಅಳಿಸಿ ಹೋಗಬಾರ್ದು ಅಂತೇಳಿ ನಾವು ಅದನ್ನ ಹೋರಾಟ ಮಾಡಿದ್ವಿ. ಸರ್, ತಾವು ಈ ಒಂದು ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ಜೊತೆಗೆ ನಿಮ್ಮ ಒಂದು ಹಾಡಿಗೆ ಆನೆಮಾಳದ ಹಾಡಿ ಅಂತ ಹೆಸರು ಏನಕ್ಕೆ ಬಂತು, ಅದರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಾನು ಇಲ್ಲಿ ಸತಗಾಲ ಇಲ್ಲಿ ನಾನು ಬೆಳೆದಿದ್ದಲ್ಲ. ನಾನು ಹುಟ್ಟು ಬದುಕೆಲ್ಲ ಫುಲ್ಲು ಬಳ್ಳೆ ಸಣ್ಣಮ್ಮ ದೇವರು ಅಂತ ಇದೆ, ಮಾಸ್ಟರ್ ಅಂತ ಇದೆ. ಅಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲಿ. ನಮ್ಮ ತಂದೆ ಎಲ್ಲ ಬದುಕಿದ್ದೆ ಅಲ್ಲೇ ಅದೇ ಜಾಗ. ಆದರೆ ನಾನು ಈ ಹೋರಾಟಗಳ ಮೇಲೆ ನನಗೆ ಒಂದು ಜಾಗದಲ್ಲಿ ಇರಬೇಕಂತಿದ್ದಿಲ್ಲ. ನಾನು ಭೋಜಪುರ ಅಂತ ಇದೆ, ಅಲ್ಲಿ ಒಂದು 12 ವರ್ಷ ಕಾಲ ನಾನು ಅಲ್ಲಿದ್ದೆ. ಒಂದು ಜಾಗ ಅಂತಿಲ್ಲ ನನಗೆ. ಎಲ್ಲೆಲ್ಲಿ ತೊಂದರೆ ಆಯಿತು ಅಲ್ಲಿಗೆಲ್ಲ ನಾನು ಹೋಗಿ ವಾಸ ಮಾಡ್ತಾ ಇದ್ದಿದ್ದು. ನಾನು ಅಣ್ಣನ ತೋಟದಲ್ಲಿ ಒಂದು 22 ವರ್ಷ ಅಲ್ಲಿ ನಾನು ವಾಸ ಮಾಡಿದೆ. ಅಲ್ಲೇ ನನಗೆ ಎಲ್ಲ ಫುಲ್ ಹೋರಾಟಕ್ಕೆಲ್ಲ ನಾನು ಶುರು ಮಾಡಿದ್ದು ಅಣ್ಣನ ತೋಟ ಅಂತೇಳಿ. ಇಲ್ಲಿಗೆ ಬಂದು 13 ವರ್ಷ ಆಯಿತು. 13 ವರ್ಷ ಆಯಿತು. ಆದರೆ ಎಲ್ರಿಗೂ ಸ್ವಲ್ಪ ಮನೆಗಳಾಯ್ತು, ನನಗಾಗುತ್ತೆ ಇಲ್ಲ. ಯಾಕಂದರೆ ನನಗೆ ಹಕ್ಕುಪತ್ರ ಆಗಿದ್ದು ಅಣ್ಣನ ತೋಟಕ್ಕೆ ಕುಂಟೆ ಲೆಕ್ಕ. ಹಕ್ಕುಪತ್ರ ಎಲ್ಲ ಕಡೆಗೆ ಸ್ವಲ್ಪ ಅದೇ ಒಂದು ಕಾಲು ಭಾಗ ಎಲ್ರಿಗೂ ಹಕ್ಕುಪತ್ರ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಹಕ್ಕುಪತ್ರ ಕೊಟ್ಟಿಲ್ಲ. ನಮ್ಮವರು 5 ಎಕರೆ 2 ಎಕರೆ 3 ಎಕರೆಲ್ಲಿ ಹಿಡ್ಕೊಂಡಿದ್ರು. ಅಷ್ಟು ಕೊಡೋಕ್ಕಾಗಲ್ಲ, ಫಾರೆಸ್ಟ್ ಕಾಡು ಲಾಸ್ ಆಯ್ತು ಅಂತೇಳಿ ಕುಂಟೆ ಲೆಕ್ಕ ಸರ್ವೆ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ನಾನು ಇನ್ನೂ ಇಸ್ಕೊಂಡಿಲ್ಲ, ಎಲ್ಲ ಆಫೀಸಲ್ಲಿದೆ, ತಾಲೂಕು ಆಫೀಸಲ್ಲೇ ಇದೆ. ಕೆಲವು ಜನ ನಮಗೆ ಬೇಕು ಮನೆ ಕಟ್ಸ್ಕೋಬೇಕಂತ ಇಸ್ಕೊಂಡಿದ್ದಾರೆ. ನಾನು ಇಸ್ಕೋಬೇಕು, ಅದನ್ನ ಅಲ್ಲಿ ಬಿಡೋಂಗಿಲ್ಲ. ಹಕ್ಕುಪತ್ರ ತಗೊಳ್ಳೇಬೇಕಾಯ್ತದೆ. ಕರೆ ನಮ್ಮ ಮುಂದೆ ಬಹುಶಃ ಕೆಲಸಕ್ಕೆ ಬೇಕಾಯ್ತದೆ. ಹಿಂಗಾಗಿ ತಪ್ಪ ಮಟ್ಟಿಗೆ ಕುಡಿಯೋ ನೀರು ಆಗ್ತಾ ಇದೆ. ಕರೆಂಟು ಇಲ್ಲ ಅಂತೇಳಿ ಎಲ್ಲ ಕಡೆಗೆ ಗ್ರಾಮನೇ ಕರೆಂಟ್ ಕೊಟ್ಟಾಗ ನಮ್ಮ ಹಾಡಿಗಳಲ್ಲಿ ಕರೆಂಟ್ ಇಲ್ವಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಒಂದು 2-3 ವರ್ಷ ಹೋರಾಟಗಳನ್ನ ಮಾಡಿದ್ರು. ಈಗ ಪರವಾಗಿಲ್ಲ, ಸ್ವಲ್ಪ ಕರೆಂಟು ಆಗಿದೆ. ಕುಡಿಯೋ ನೀರು ನೆಲ್ಲಿನ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಒಂದು ಇವರು ಪಂಚಾಯತಿಯಿಂದ ಒಂದು ಚಿಕ್ಕದಾಗಿ ಒಂದು ರೋಡ್ಗೂ ಅರ್ಧ ಮಟ್ಟಿಗೆ ಮಾಡಿದ್ದಾರೆ. ಇನ್ನು ಮುಂದೆ ನಮಗೆ ಇಷ್ಟು ಹಕ್ಕುಪತ್ರ ಕೊಟ್ಟಿರೋದನ್ನ ಅದು ನಮಗೆ ಸಾಲ್ತಾ ಇಲ್ಲ. ಬರೀ ಮನೆ ಸೈಟಿಗೆ ಕೊಟ್ಟಿದ್ದಾರೆ. ನಮಗೆ ಒಂದು 2 ಎಕರೆ ಆದರೂ ನೀವು ಜಾಗ ಕೊಡಲೇಬೇಕನ್ನೋದು ಅದ್ರ ಹೋರಾಟ ಶುರು ಮಾಡಿದ್ದೀವಿ. ಮಧ್ಯೆ ನನ್ನ ಕರೀತಾರೆ. ಹೋರಾಟ ಮಾಡೋರು ಜನ ಬೇರೆ ಕಡೆಗೂ ಎಲ್ಲ ತಾಲೂಕಲ್ಲೆಲ್ಲ ಹೋರಾಟ ಮಾಡ್ತಾಯಿದೆ. ಕರೆದಾಗ ಹೋಗಿ ಭಾಗವಹಿಸ್ತೀನಿ. ಅದನ್ನು ಬದುಕನ್ನ ಉಳಿಸ್ಕೋಬೇಕಷ್ಟೆ. ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಇಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ರಿ, ಈಗ ಪ್ರಸ್ತುತ ಜೀವನವನ್ನು ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಮ್ಮದು ಹೆಚ್ಚಿಗೆ ಕೂಲಿ. ಆದರೆ ಹಿಂದೆ ಎಲ್ಲ ನನ್ನ ಚಿಕ್ಕ ವಯಸ್ಸೆಲ್ಲ ಒಂದು 16-15 ವಯಸ್ಸಲ್ಲೆಲ್ಲ ಕೂಲಿನೇ ಇಲ್ಲ. ಬರೀ ಗೆಡ್ಡೆ ಗೆಣಸು, ಕುಂಬರಿ ವ್ಯವಸಾಯ, ಕೆತ್ತನೆ ಬಿತ್ತನೆ, ಕುಂಬರಿ ವ್ಯವಸಾಯ, ಸ್ವಲ್ಪ ರಾಗಿ, ಜೋಳ, ನವಣೆ, ಸಾಸಿವೆ, ಮೆಣಸು, ಬದನೆ
ಬೂದಿ ಇಂಥವು ನಮಗೇನು ತಿನ್ನಹಾರ ಇದೆ. ಸಾಧಾರಣ ಮಾಮೂಲಿ ಹಣ್ಣು ತಿಂತಿದ್ವಿ, ತರಕಾರಿ ಇದೆಯಲ್ಲ ಅದೆಲ್ಲ ಅಲ್ಲಿನ ಆಡಿಗಳನ್ನೇ ನಾವು ಬೆಳ್ಕೊತಿದ್ದೋ. ಅದು ಇಲ್ಲಿ ಇರಲಿಲ್ಲ. ನಾವು ಇದ್ದು ಬಂದಿದ್ದೆಲ್ಲ ಇಲ್ಲಿ ಬಳೆಗಾರನ ಗದ್ದೆ, ಕೈಮರ, ಸುಂಕದಕಟ್ಟೆ ಮತ್ತು ಮಾಸಲೆ, ಚಿಕ್ಕ ಮಾಸಲೆ, ದೊಡ್ಡ ಮಾಸಲೆ, ಈ ಕಡೆ ಕಾಡು ಮಧ್ಯ. ಇಲ್ಲೆಲ್ಲ 50 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರ್ ಅಷ್ಟು ದೂರ ನಾವು ಬದುಕಿ ಬಂದವರು. ನಾವು ಯಾರ ಜೊತೆಗೆ ಹೊಂದಾಣಿಕೆ ಮಾಡಿ ನಾವು ಅವ್ರ ಜೊತೆ ಬೆರೆದವರಲ್ಲ ನಾವು. ನನಗೆ ಒಂದು 20-22 ವಯಸ್ಸು ಆದಮೇಲೆ ನಾನು ಬೇರೆ ಕಡೆಗಿಂದ ಸ್ವಲ್ಪ ಮುಸ್ಲಿಮ್ಸ್ ಬಂದು ಸೇರಿದ್ರು, DBP ಅಂತೇಳಿ. ಮತ್ತು ನಮ್ಮ ಬೇಡ ಜನಾಂಗದವರು ಎಲ್ಲ ಫುಲ್ ಆಚೆ ಕರೀದ್ರು. ಅದು ಯಾವಾಗ ಮುಳುಗಡೆ ಆಯ್ತು ಅಂತ ಅಂದಾಗ ಅವರಿಗೆ ಬದುಕೋಕ್ಕೆ ದಾರಿ ಇಲ್ದೇನೆ ಈ ಕಡೆಗೆ ಸ್ವಲ್ಪ ಒಲಿಸಿ ಬಂದರು. ಕೋಟೆಯವರು ಅಂತ ಇದೆ, ಆ ಕಡೆ ಸ್ವಲ್ಪ ಕೇರಳಕ್ಕೆ ಹೋದ್ರು. ಇನ್ನು ಸ್ವಲ್ಪ ಜಕ್ಕಳಿ, ಗುಂಡ್ರೆ ಅಂತ ಇದೆ, ಆ ಮೂಲೆ ಸ್ವಲ್ಪ ಜನ ಸೇರಿದ್ರು. ಅವ್ರು ನಾವೆಲ್ಲ ಜೊತೆಗೆ ಈಗ ಬದುಕ್ತಾ ಇದ್ದೀವಿ. ಒಟ್ಟಾರೆ ಅಣ್ಣ ತಮ್ಮ ರೀತಿಯಲ್ಲಿ ನಮ್ಗೇನು ಗಲಾಟೆ ಇಲ್ಲ, ಒಳಗಡೆ ಇಲ್ಲ. ನಾವು ಅವ್ರು ಯಾವ ರೀತಿ ಇದ್ದಾರೆ ಅದೇ ಥರ ನಾವು ಬೆಳೆದಂಥ ಕಾಡಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಈ ರೀತಿ ಈ ಆನೆಮಳದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವ ಕಾಡಾಗಿರ್ಬೋದು ಮತ್ತು ನದಿಗಳ ಬಗ್ಗೆ ಹೇಳೋದಾದ್ರೆ ಅವು ನಿಮ್ಮ ಒಂದು ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅದರ ಬಗ್ಗೆ ತಿಳಿಸೋದಾದ್ರೆ? ಹೇಳಿದ್ರೆ ಸರ್, ಈಗ ನಮಗೆ ಈ ಕಾಡಿನೊಳಗಡೆ ಇದು ಕೆರೆಗಳು ಇರಲಿಲ್ಲ. ಸಣ್ಣ ಪುಟ್ಟ ಹೊಳೆಗಳು, ಕೊಲ್ಲಿಗಳಿತ್ತು. ಅದರಲ್ಲಿ ನೀರು ಮಾಮೂಲಿ ಬರ್ತಾ ಇತ್ತು. ಕೊನೆಗೆ ನೀರು ಇಲ್ಲ ಅಂದಾಗ ನಾವು ಕಬಿನಿಯಿಂದ ಬರಬೇಕಾಗಿತ್ತು. ದೊಡ್ಡ ಕಬಿನಿ ಇದೇ ನಮ್ಮ ಬೀಸನಹಳ್ಳಿ ಕಬಿನಿಗೆ ಹೋಗಿರೋಂಥ ಕಬಿನಿ. ಇದರಲ್ಲಿ ನಾವು ನೀರು ಸಿಗಬೇಕು. ಎಲ್ಲಿ ನೀರು ಇಲ್ದಿದ್ರೆ ಈ ನೀರಲ್ಲೇ ನೀರು ನಮಗೆ ಸಿಗ್ತಾ ಇದ್ದಿದ್ದು. ಅದಕ್ಕಾಗಿ ನಾವು ಅಲ್ಲಿಂದ ಒತ್ತಡ ಬೇಡಿ ಮಧ್ಯ ಕಾಡು ನಾವು ಬಿಟ್ಕೊಡೋಣ ಅವ್ರಿಗೆ ಅಂತೇಳಿ ಸರ್ಕಾರಕ್ಕೆ ಬಿಟ್ಟು ಕಾಡಿನ ಅಂಚಲ್ಲಿ ಬಂದು ಕಬಿನಿ ಪಕ್ಕ ಕುಂತಿದ್ವಿ. ಸರ್, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದ್ರೆ ನಿಮ್ಮ ಒಂದು ಪ್ರಮುಖವಾಗಿ ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನ ಮಾಡ್ತಾ ಇದ್ರಿ, ಯಾವೆಲ್ಲ ದೇವರುಗಳನ್ನ ಪೂಜಿಸ್ತಾ ಇದ್ರಿ? ಈಗ ಪ್ರಸ್ತುತ ತಾವು ಕಾಡಿಂದ ಹೊರಗಡೆ ಬಂದ ನಂತರದಲ್ಲಿ ಆ ರೀತಿಯ ಹಬ್ಬ ಆಚರಣೆಗಳನ್ನ, ಯಾವೆಲ್ಲ ಹಬ್ಬಗಳನ್ನ ತಾವು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಾನು ಹೇಳ್ಬೇಕಾದ್ರೆ ನನಗೂ ಗೊತ್ತಿರೋ ಪ್ರಕಾರ ಕಾಡಲ್ಲಿ ನಾವು ದೇವರುಗಳಿಗೆ ತುಂಬನೇ ನಮ್ಮ ಅಂದರೆ ಒಂದು ಜಮ್ಮ ಇರುತ್ತೆ. ಇದು ಆನೆ ಮೊಳಕಿರೋದು ಒಂದು ಜಮ್ಮ, ಗೋಳದೊಂದು ಜಮ್ಮ, ಮೊಸರಿಗೆ ಒಂದು ಜಮ್ಮ, ಗುಂಡ್ರೆ ಒಂದು, ಈ ಥರ ಜಮ್ಮಗಳಲ್ಲಿ ಒಂದೊಂದು ಯಜಮಾನಗಳಿರ್ತಾರೆ. ಆ ಯಜಮಾನರ ಪದ್ಧತಿ ಏನು? ಕಾಡಲ್ಲಿ ಉತ್ಸವ ಮುಖಾಂತರ, ಮಣ್ಣದ ಮುಖಾಂತರ ದೇವ್ರುಗಳಿದೆ, ಕಲ್ದ್ರ ರೂಪಲ್ಲಿ ದೇವ್ರುಗಳಿದೆ, ಮರದ ಗೆಡಲ್ಲಿ ಒಂದು ದೇವರುಗಳು ಇರ್ತವೆ. ಇಂಥವನ್ನ ನಾವು ಅದು ಮಾಡಲೇಬೇಕು. ಆ ದೇವ್ರು ನಾವು ಕೈ ಬಿಟ್ಟ ಮೇಲೆ ನಮಗೆ ಬದುಕೇ ಇಲ್ಲ. ಸಣ್ಣ ಪುಟ್ಟ ಕಷ್ಟ ಬಂದಾಗ ಯಾವುದೇ ನಮಗೆ ಕಾಯಿಲೆ ಬರಲಿ ಆ ದೇವ್ರುಗಳಿಂದಲೇ ನಮಗೆ ಪರಿಹಾರ. ಆದರೆ ಅದ್ರಿಗೆ ಒಂದು ಕಸುಬಿ ಇದೆ. ಆ ಪರಿಹಾರ ಮಾಡ್ಕೋಬೇಕಾದ್ರೆ ಆ ದೇವ್ರ ಗುಡ್ಡೆ ಇರ್ತಾರೆ, ಬುಂಡೆ ಕರಿ ಅಂತ ನಮಗೆ ಒಂದು ಕೈಶ್ವರಿ ಬುರುಡೆ ಅಂತ ಹೇಳ್ತೀವಿ. ಆ ಬುಂಡೆಯಲ್ಲಿ ನಾವು ದೇವ್ರು ಕರಿತೀವಿ. ಮತ್ತು ಈ ಕಣಿ ಬೇರೆ ಒಂದು ಈ ಮುರುಕು ಮರ, ಬಿಳಿ ಮುರುಕು ಅಂತ ಹೇಳ್ತೀವಿ, ಅದರಲ್ಲಿ ಅದರ ಬೀಜ ಸಿಗ್ತದೆ. ಆ ಬೀಜದಲ್ಲಿ ನಾವು ಶಾಸ್ತ್ರ ಹಾಕ್ತೀವಿ. ಈ ಥರ 2 ಕಸುಬು ನಮ್ಮದು. ಬುಂಡೆ ಕೈಯಕೇಶ್ವರ ಬುರುಡೆಯಲ್ಲಿ ದೇವ್ರ ಕರಿ ಅಂಥದ್ದು. ಈ ಕಣಿ ಬಿಡಬೇಕಾಗಿದ್ರೆ ಒಂದು ಮರದ ಬೀಜದಲ್ಲಿ ಅದನ್ನ ನಾವು ಶಾಸ್ತ್ರ ಅಂತ ಹೇಳ್ತೀವಿ. ಶಾಸ್ತ್ರ ಮತ್ತು ದೇವ್ರ ಕರೆಯೋದು 2 ಸಂಬಂಧಪಟ್ಟಾಗೆ ಅದು ನಮ್ಮ ಕಸುಬು. ಜೊತೆಗೆ ದೇವರಲ್ಲಿ ನಮ್ದು ಏನಂದ್ರೆ ಹಿಂದೆ ಕಾಯಿ, ಹಣ್ಣು, ಪೂಜೆ ಇದಿಲ್ಲ. ಕಾಡಲ್ಲಿ ಸಿಕ್ಕಂಥ ಈ ಧೂಪದ ಮರದಲ್ಲಿ ಧೂಪ ಸಿಗ್ತಾ ಇತ್ತು. ಅದು ಕೊಡಗಿನ ಭಾಗ ಜಾಸ್ತಿ. ಆ ಕೊಡಗು ಕೆಲಸ ಹೋದಾಗ ಅದನ್ನೊಂದಷ್ಟು ತಗ ಬರ್ತಿದ್ದೋ ಧೂಪ. ಮತ್ತು ನಮ್ಮ ಈ ಸಣ್ಣ ಪುಟ್ಟ ಗಂಧದ ಜಾಸ್ತಿ ಗಂಧ ತೆಗಿತಾ ಇದ್ದಾರಲ್ಲ, ಈ ಕೇರಳದವ್ರು ತುಂಬನೇ ಗಂಧ ನಮ್ಮಲ್ಲಿ ಸಣ್ಣ ಪುಟ್ಟ ಮರ ಎಲ್ಲ ಇತ್ತು. ಅದೆಲ್ಲ ಅವರು ಕಳಸಲ ಮಾಡಿ ತಗೊಂಡು ಹೋಗ್ತಾ ಇದ್ರು. ಅದು ಕುತ್ತಿಗಳಿರ್ತಲ್ಲ, ಹೊಳಗಿದಾಗ ಅದನ್ನ ತಗೊಂಡು ದೇವರಿಗೆ ಪೂಜೆ ಮಾಡ್ತಿದ್ದೆವು ನಾವು. ಬೇರೇನು ಕೂಲಿ ಇಲ್ವಲ್ಲ, ಕಾಸೇ ಇಲ್ಲ. ಈ ಫಾರೆಸ್ಟ್ನವರು ಕರೆದುಬಿಟ್ಟು ನಮಗೆ ವೀಡಿಂಗ್ ಮಾಡಿಸೋದು. ಆದರೆ ಅವ್ರು ನರ್ಸರಿ ಮಾಡಬೇಕಾಗಿತ್ತು, ಅವ್ರಿಗೆ ಬೈಲ್ ಮಾಡಿ ಅವ್ರಿಗೆ ಕ್ವಾರ್ಟರ್ಸ್ಗಳು ಕಟ್ಟಬೇಕಾಗಿತ್ತು. ಇದಕ್ಕೋಸ್ಕರ ನಮ್ಮನ್ನು ಕರಿತಾ ಇದ್ರು. ಮತ್ತು ಆನೆ ಹಿಡಿದು ಕೊಡಬೇಕು, ಅವ್ರಿಗೆ ಆನೆ ಬಳಸ್ಕೊಡ್ಬೇಕು. ಇಂಥ ಕೆಲಸಗಳೆಲ್ಲ ಕರೆಸಿ ನಮಗೆ ಸ್ವಲ್ಪ ಬಟ್ಟೆ ಗಿಟ್ಟೆಗೆಲ್ಲ ನಮಗೆ ಕಾಸು ಕೊಡ್ತಾಯಿದ್ರು. ಅದು ಬಿಟ್ಟ ಮೇಲೆ ನಮಗೆ ಕೆಲಸನೇ ಇಲ್ಲ. ಫಾರೆಸ್ಟ್ ಕೆಲಸ ಒಂದೇ, ಅದು ಬಿಟ್ಟ ಮೇಲೆ ಬೇರೆ ಕೆಲಸ ಇಲ್ಲ. ಅವರು ವಲಸೆ ಹೋಗೋದಂತ ಕಡಿಮೆ. ವಲಸೆ ಹೋಗ್ಬೇಕಾದ್ರೆ ಕೊಡಗು, ಅದು ಹೋಗೋರು ಹೋಯ್ತಿದ್ರು, ಓದಿದವರೆಲ್ಲ ಇಲ್ಲೇ ನಾವು ವಯಸ್ಪಟ್ಟವರು ಮನೇಲೇ ಇರ್ತಿದ್ರು. ಸ್ವಲ್ಪ ಹಣಕಾಸಿಗೆ ತೊಂದರೆ. ಆವಾಗ ನಮಗೆ ಕಾಯಿ, ಹಣ್ಣು ಏನೆಲ್ಲ ಪೂಜೆಗೆ ಮರದ ಸೆಕ್ಕೆ ಮತ್ತು ಧೂಪ ಇದು ಹಾಕ್ಬಿಟ್ಟು ನಾವು ದೇವ್ರ ಕರೆದು ನಮ್ಮ ದೇವ್ರ ಪದ್ಧತಿ ಮಾಡಿಸಿದ್ವಿ. ಯುಗಾದಿ ಹಬ್ಬ, ಬಿಸು ಮತ್ತು ಗೌರಿ ಹಬ್ಬ, ವಾರದ ಹಬ್ಬ, ಇಂಥ ಹಬ್ಬದಲ್ಲಿ ನಾವು ಪೂಜೆ ಮಾಡಿಸಿದ್ವು. ಈಗಲೂ ಅದೇ ಪದ್ಧತಿ.
ನಾವು ಮಾಮೂಲಿ ಏನು ನಮ್ಮ ತಾತರು ಮಾಡಿದ ನಮ್ಮ ತಂದೆಯವರು ನಡ್ಕೊಬಂದ್ರೆ ಅದೇ ಪದ್ಧತಿ ಈಗಲೂ ಅದನ್ನ ನಿಲ್ಸಂಗಿಲ್ಲ, ನಾವು ಮಾಡಲೇಬೇಕು. ಈಗಾದರೂ ಸುಮಾರು ನಮಗೆ ಹೊರಗಡೆ ಹೋಗ್ತೀವಿ, ಕೆಲಸ ಮಾಡ್ಕೋತೀವಿ, ಹೆಂಗಸರು ಮಕ್ಕಳಿಗೆಲ್ಲ ಕೆಲಸ ಸಿಗ್ತದೆ. ಈಗ ನಮ್ಮ ರೈತರು ನಮ್ಮ ಊರಿನವ್ರು ಯಾರಾದ್ರೂ ಕರೆದಾಗ ಅದು ಹೆಂಗಸರಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆ ಸಿಗ್ತದಂಥ ಕಾಸನ್ನು ತಗೊಬಂದು ದೇವ್ರಿಗೆ ಪೂಜೆಗೆ ಇದೆಲ್ಲ ಬಳಸ್ಕೊತೀವಿ. ಈಗ ತೊಂದರೆ ಇಲ್ಲ, ಸ್ವಲ್ಪ ಸಾಮಾನು ತಗೊಂಡು ದೇವರಿಗೆ ಮಾಮೂಲಿ ಪದ್ಧತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ಆದರೆ ದೇವ್ರನ್ನ ನಮ್ಮ ಭಾರೀ ನಂಬಿಕೆ, ನಮಗೆ ಆಸ್ಪತ್ರೆ ಕಡಿಮೆ, ದೇವ್ರ ನಂಬಿಕೆ ಜಾಸ್ತಿ. ಈ ಜಾಸ್ತಿ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಆಸ್ಪತ್ರೆಗೆ ಆಗದಿದ್ದ ಕಾಯಿಲೆಗಳೆಲ್ಲ ನಮ್ಮ ದೇವರೇ ಪರಿಹಾರ ಮಾಡಿಕೊಡ್ತಾರೆ. ಆದರೆ ಅಷ್ಟೇ ನಂಬಿದ್ದೀವಿ ನಾವು ದೇವ್ರನ್ನ. ಆ ರೀತಿ ನಂಬಿಕೆ ಮೇಲೆ ನಮಗೆ ಬದುಕು. ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಪ್ರಸ್ತುತವಾಗಿ ಇನ್ನೂ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಈಗ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಿಮಗೆ ಮೂಲಭೂತ ಸೌಕರ್ಯಗಳು ಪ್ರಸ್ತುತ ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಭಾಗದಲ್ಲಿ ಬಾವಲಿಯಿಂದ ಹಿಡಿದು ಬಳ್ಳೆವರೆಗೆ ನಮಗೆ ಶಾಲೆಗಳೇ ಇಲ್ಲ. ಒಂದು ಅಂಗನವಾಡಿ ಆಗಿರಲಿ, ಮತ್ತು 1ನೇ ಕ್ಲಾಸು ಪಾಠ ಮಾಡೋಕ್ಕಿರಲಿ, ಒಂದು ಶಾಲೆ ಅನ್ನೋದು ಈ ಭಾಗದಲ್ಲಿ ಇರಲಿಲ್ಲ. ಅದು ಗುಂಡ್ರೆ ಭೋಗ್ಯಪುರ ಅಂತ ಇದೆ, ಆಚೆ ಕಡೆ ಕಬ್ಬಿನಿಂದ ಆ ಕಡೆಗೆ. ಅಲ್ಲಿ ಸ್ವಲ್ಪ ಎಲ್ಲ ಜನಾಂಗ, ನಮ್ಮ ಎರವಸು, ಬೆಟಗುರುಸು, ಜೇನುಗುರುಗು, 4 ಪಂಗಡ ಅಲ್ಲಿ ವಾಸ ಮಾಡ್ತಾಯಿದ್ರು. ನಮ್ಮ ಬೇಡ ಜನಾಂಗೆಲ್ಲ ಸೇರಿ 4 ಪಂಗಡದವ್ರಿಗೆ ಒಂದು ಹಾಸಲ್ ಅಂತೇಳಿ ಆಚೆ ಕಡೆ ಬೇಗೂರಲ್ಲಿ ತರಿದ್ರು. ಅದೊಂದು ಶಾಲೆ. ಇದು ಇಲ್ಲಿಂದ ನಾವು ಹೋದವರು. ಅದರಲ್ಲಿ ನಮಗೆ ವಿದ್ಯಾಭ್ಯಾಸ ಇರೋದು ಜನಸಂಖ್ಯೆ ಇಲ್ಲಿಂದ ಕಡಿಮೆ. ನಮಗೆ ಅದ್ರ ಮೂಡಿಲ್ಲ, ಓದ್ಬೇಕನ್ನೋ ಮೂಡಿಲ್ಲ. ನಮ್ಮ ತಂದೆ ತಾಯಿಗಳಿಗಿಲ್ಲ, ಮಕ್ಕಳಿಗೆ ಇಲ್ಲ. ಆ ರೀತಿಲಿ ಇದ್ದವರು ಯಾರು ನಿಮ್ಮಂಥವ್ರು ಯಾರಾದರೂ ಬಂದು ಬುದ್ಧಿ ಹೇಳಿದ್ರೆ ಓದಿಯಪ್ಪ, ಶಾಲೆಗೆ ಓದಿ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಕಲ್ಕೊಂಡ್ರೆ ಬೇರೆ ಹೊರಗೆ ಪರ್ಫಾರ್ಮೆನ್ಸ್ ತಿಳ್ಕೊಬೋದು ಅನ್ನೋದು ಅರ್ಥ ಮಾಡಿಸಿದಾಗ ಒಂದು ಸ್ವಲ್ಪ ಜನ ಹೋಗಿ ಪಾಠ ಮಾಡ್ತಾಯಿದ್ರು. ಅಂಥ ಸನ್ನಿವಾಸ ನಾವು ಬದುಕಿ ಬಂದಿದ್ದು. ಇಲ್ಲಿ ನಾವು ಯಾವಾಗ ಹೋರಾಟ ಮಾಡಿದೋ, ನಮ್ಮ ನಮ್ಮ ನೆಲೆ ಹಿಡ್ಕೋಬೇಕಂತ ಯಾವಾಗ ಹೋರಾಟ ಶುರು ಮಾಡಿದೋ, ಅಲ್ಲಿಂದ ಶಾಲೆಗಳಾಯಿತು, ಅಂಗನವಾಡಿಗಳಾಯಿತು, ಮತ್ತು ರೋಡ್ಗಳಾಯಿತು. ಯಾವ ಮಾಮೂಲಿ ಈ ರೋಡು ಇದರಲ್ಲೇ ಎಲ್ಲ ಬಸ್ಸು ಕಾರು ಎಲ್ಲ ಓಡಾಡ್ತಿದ್ದು, ಮೇಲ್ಗಡೆ ರೋಡೇ ಇರಲಿಲ್ಲ. ಇದರಲ್ಲಿ ಇದ್ದು ಆಮೇಲೆ ಅದು ರೋಡ್ ಆದಾಗ ಅದರಲ್ಲಿ ವಾಹನಗಳು ಓಡಾಡಿದಾಗ ಇದಾಯ್ತಲ್ಲ, ಮುಳುಗಡೆ ಆಯ್ತಲ್ಲ, ಇದು ಸ್ಟಕ್ ಆಯಿತು. ಆ ರೋಡಲ್ಲೇ ಓಡಾಡೋಕ್ಕೆ ಶುರು ಆಯಿತು. ಅಲ್ಲಿಂದ ಈ ಕಡೆಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ವಿದ್ಯಾಭ್ಯಾಸಕ್ಕೆಲ್ಲ SLC 7ನೇ ತರಗತಿ ಪಾಸ್ ಆದವ್ರಿಗೆ ಇಲ್ಲೊಂದು ಟೀಚರ್ಗಳಾಗಿ ಕೋಟೆ ಸೇರಿಸ್ತೀವಿ, ಕೋಟೆಯಿಂದ ಮೈಸೂರು ಸೇರಿಸ್ತೀವಿ. ಹೀಗೆ ಸ್ವಲ್ಪ ಮುಂದುವರಿದವ್ರೆ ಹುಡುಗರು. ಈಗ ನಮ್ಮಂಥವ್ರು ಅದನ್ನೆಲ್ಲ ಬೇರೆ ಕಡೆಗಿಂದ ಸುತ್ತಿ ಬಳಸಿ ನೋಡಿದಾಗೆಲ್ಲ ನಾವು ಬದುಕಬೇಕು, ಹೊರಗಡೆ ಪರ್ಫಾರ್ಮೆನ್ಸ್ ನಾವು ತಿಳ್ಕೊಂಡಿದ್ವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಾವು ಓದಿಸ್ಲೇಬೇಕಂತೇಳಿ ನಾನೇ ಹೇಳ್ತೀನಿ. ನನ್ನ ಹುಡುಗನ ಒಬ್ಬರಿಗೆ ಎಲ್ಲ ಮಕ್ಕಳಲ್ಲಿ 4 ಮಕ್ಕಳಿಗೆ ನಮಗೆ 3 ಗಂಡು 1 ಹೆಣ್ಣು. 1 ಹೆಣ್ಣು 9ನೇ ಕ್ಲಾಸ್ ಓದಿ ನನಗೆ ಆಗಲ್ಲ ಅಂತೇಳಿ ನ್ಯೂಸ್ ಹುಡುಕಾಗಿ ಬಂಡವಾಳ ಇರೋಲ್ಲ ನಾವು ಮುಂದೆ ಕೆಲಸಕ್ಕೆ ಅಂತೇಳಿ, ಅಷ್ಟೇ ಸಾಕು ಅವ್ರಿಗೆ ಅಂತೇಳಿ ಅದು ನಿಂತೋಯ್ತು. ಮತ್ತು ನಮ್ಮ ಹುಡುಗಿನ ಇನ್ನೊಬ್ಬ ಇದ್ದಾನೆ, ಅವನಿಗೆ SLC ಪಾಸ್ ಮಾಡಿದ್ದೀನಿ. ಅವ ಹೊರಗಡೆ ಕೆಲಸ ಮಾಡ್ತಾಯಿದ್ದಾನೆ, ಸರ್ಕಾರಿ ಕೆಲಸ ಅಲ್ಲ, ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಹಿಂಗೋ ಹೊರಗಡೆ ಸುತ್ತಿ ಬಳಸೋಕ್ಕಾದ್ರೂ ಅವನಿಗೆ ಒಂದು ಅನುಭವ ಗೊತ್ತಾಗಿದೆ ವಿದ್ಯಾಭ್ಯಾಸದಲ್ಲಿ. ಇನ್ನೊಬ್ಬ ಫಸ್ಟ್ PUC ಹೋಗ್ಬಿಟ್ಟು ಮನೇಲಿದ್ದಾನೆ. ಹೀಗಾಗಿ ಒಂದು 3-4 ಜನರಿಗೆ ನಾನು ಸ್ವಲ್ಪ ಮಟ್ಟಿಗೆ ಕಲಿಸಿದ್ದೀನಿ. ಅದೇ ಥರ ಈಗ ಡಿಗ್ರಿ, ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಈಗ DB ಪೆನ್ ಹಿಡಿದು ಬಳ್ಳೆಯವರಿಗೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಸುಮಾರು ಮಟ್ಟಿಗೆ ನಮ್ಮವರು ಕಲಿಯಿದೆ. ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಬ್ಬರು ಸಹ ವಿದ್ಯೆಯನ್ನು ಪಡೆಯೋದಕ್ಕೆ ತೊಂದರೆ ಇಲ್ಲ. ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್, ಈಗ ಇಲ್ಲಿ ನಾವು ವ್ಯವಸಾಯ ಮಾಡ್ತಿದ್ದವ್ರೆ. ಈಗ ನಾವು ಇಲ್ಲೆಲ್ಲ ಸ್ವಲ್ಪ 1 ಎಕರೆ 2 ಎಕರೆ ಎಲ್ಲ ಇಟ್ಕೊಂಡಿದ್ದೀವಿ. ವ್ಯವಸಾಯ ಮಾಡೋಕೆ ಹೋದರೆ ಇದು ಪ್ರಾಣಿ ಬದುಕೋ ಜಾಗ, ನೀವು ವ್ಯವಸಾಯ ಮಾಡಬಾರ್ದು, ಕುಂಟೆ ಲೆಕ್ಕ ಎಲ್ಲ ಹಕ್ಕುಪತ್ರ ಕೊಟ್ಟಿದ್ರೆ ಮಾಡಬೇಡಿ, ಮಾಡಿದ್ರೆ ನಾವು ಇಲ್ಲ ನಿಮ್ಮ ತೆಗಿಬೇಕಂತ ಹೇಳಿ ಬೆದರಿಕೆ ಹಾಕಿ ಸುಮಾರು ಎಲ್ಲ ಬೆದರಿಸೋದು. ಅದ್ರ ನಾವು ಇತ್ತಲ್ಲ ಬೇರೆ ಕಡೆಗೆಲ್ಲ ಸ್ವಲ್ಪ ಹಣ್ಣಿನ ಗಿಡಗಳು ಮತ್ತು ಹುಂಡೆ ಮೆಣಸೋದು, ಕಾಫಿ ಗಿಡ ಇದೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದೊಂದು ಅಡಿಗೆ ಮಾಡ್ತಾಯಿದ್ರು. ತುಂಬಾ ಎಲ್ಲ ಮೆಣಸು, ಇದು ಶುಂಠಿ ಇಂತೆಲ್ಲ ಬೆಳೀತಾಯಿದ್ರು. ತುಂಬ ಟೈಮಲ್ಲಿ ಆನೆಗಳು, ಪ್ರಾಣಿಗಳು ಕಾಟ ಜಾಸ್ತಿ. ಟ್ರಾನ್ಸ್ಪೋರ್ಟ್ ಕೊಡಿದ್ರು ಟ್ರಾನ್ಸ್ಪೋರ್ಟ್ ಕೊಡೋಲ್ಲ. ಟ್ರಾನ್ಸ್ ಆಗಿದ್ರೆ ಏನಾದ್ರು ಬೆಳ್ಕೋಬೋದು. ಮಾಡಿದ್ರೆ ಆ ಪ್ರಾಣಿಗಳು ಮಡಗಲ್ಲ ಅಂತೇಳಿ ಲಾಸ್ ಆಯ್ತು, ನಾವು ಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಅವ್ರ ಕೈ ಸಿಕ್ಕಲ್ವಲ್ಲ, ಎಲ್ಲ ಪ್ರಾಣಿಗಳು ಲಾಸ್ ಮಾಡ್ಬಿಡ್ತಾರೆ. ಅದರಿಂದ ಬೆಳೆಯೋದು ಕಡಿಮೆ ಮಾಡಿದ್ದಾರೆ. ಕೂಲಿ ಕೆಲಸ ಮಾಡ್ಕೊಂಡು ಹೆಂಗೋ ಜೀವಮಾನ ಮಾಡ್ತಾರೆ.
ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀರಾ. ಇದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಕರೆಂಟು ಬಳಸ್ತಾ ಇದೀವಿ ಸರ್. ಕರೆಂಟು ಮಾಮೂಲಿ ಅದನ್ನ ಫೀಸ್ ಕಟ್ಗಳು ಅವ್ರಿಗೆ ವರ್ಷ ಅದನ್ನ ಅದರಲ್ಲಿ ಏನು ಕಲ್ಪನೆ ಇಲ್ಲ ಸರ್. ಸ್ವಲ್ಪ ಕರೆಂಟು, ಕುಡಿಯೋ ನೀರು, ನಾನು ಹೇಳಿದ ಸ್ವಲ್ಪ ಸಣ್ಣ ಪುಟ್ಟ ಮನೆಗಳಿಗೆ ಬರ್ತಾ ಇದೆ. ಕೆಲವು ಜನರಿಗೆ ಸಿಕ್ಕಿಲ್ಲ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅದೇ ಕೂಲಿನೇ ಹೆಚ್ಚಿಗೆ. ಇಲ್ಲಿ ಏನು ನಾವು ಕೃಷಿ ಮಾಡಿ ಬದುಕಂತ ಚಾನ್ಸಸ್ ಇಲ್ಲ. ವ್ಯವಸಾಯನವ್ರು ಆದರೆ ನಾವು ಸ್ವಲ್ಪ ಬೆಳ್ಕೊಂಡು ಬದುಕಬೋದು. ಹೆಚ್ಚಿಗೆ ಕೂಲಿ ವಲಸೆ ಹೋಗೋದು, 3 ತಿಂಗಳು 4 ತಿಂಗಳು ಇದ್ದು ಕೂಲಿ ಮಾಡ್ಕೊಬಾರ್ದು. ಕೊಡಗು ಕೇರಳ ಕಡಿಮೆ, ಕೊಡಗು ಸೆಂಟ್ರಲ್ಲಿ ಒಯ್ತಾರೆ ಕಾಫಿ ಹಣ್ಣು. ಈಗೆಲ್ಲ ಏನಿಲ್ಲ. ಕಿರುನಲ್ಲಿ ಅಂದರೆ ಜೇನು, ಗೆಡ್ಡೆ ಗೆಣಸು ಇದು ಹೆಚ್ಚಿಗೆ. ಅದರಿಂದ ನಮ್ಮ ಬದುಕು. ಹೀಗಾಗಿ ಎಲ್ಲರೂ ಬದುಕತ್ತಾರ, ನಾವು ಬದುಕ್ತಾ ಇದ್ದೀವಿ. ತೊಂದರೆ ಇಲ್ಲ, ಬದುಕ್ಬೋದು. ನಮ್ಮಲ್ಲಿ ಒಂದು ಆಸೆ, ನಾನು ಬದುಕಬೇಕನ್ನೋದು ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟಿದಾಗ ಯಾವ ರೀತಿಯಾದ್ರೂ ಮಾಡಿ ಬದುಕ್ಬೋದು. ಆದರೆ ಕಳ್ತನ ಬೇರೆ ಕಡೆ ಇದೆಯಲ್ಲ, ನಾವು ನಮ್ಮಂಥವ್ರು ನಮ್ಮ ಜನದಲ್ಲಿ ಕಡಿಮೆ. ಭಿಕ್ಷಾ ಕಳ್ತನ ಅಂತೂ ಇಲ್ಲ. ದುಡಿದು ಬದುಕಬೇಕು. ಅಲ್ಲ, ದುಡಿದು ಬದುಕಿದ್ರು ಸಹ ಯಾರೇ ಬಂದ್ರೆ ಹಂಚಿ ತಿನ್ನ ಪದ್ಧತಿ ಇದೆ. ಬಿಟ್ಟು ತಿನ್ನಂಗಿಲ್ಲ. ಒಂದು ಇಷ್ಟಿದ್ರೆ ನಾವು ಕೊಟ್ಟು ಅವ್ರಿಗೂ ನಮಗೆ ಮನುಷ್ಯರು ಅವ್ರನ್ನ ನಾವು ತಿನ್ಸಿ ಅವ್ರನ್ನ ಮಲಗಿಸ್ಕೊಳ್ಳೋಣ ಅಂತೇಳಿ ಆ ಪದ್ಧತಿಯಲ್ಲಿ ನಮ್ಮ ಜನ ತುಂಬ. ಯಾರೇ ಬಂದ್ರೆ ಕೈ ಬಿಡಲ್ಲ. ಆ ರೀತಿಯಲ್ಲಿ ನಮ್ಮ ಬುಡಕಟ್ಟು ಜನರಲ್ಲಿ ಅದೊಂದು ಪದ್ಧತಿ ಇದೆ ಸರ್. ಅದನ್ನ ಹಂಚಿನ ಪದ್ಧತಿ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಹೊಟ್ಟೆಯವ್ರನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಹಂಚ್ಕೊಳ್ತೀನ ಅಂತದ್ದು ಅದು ಪದ್ಧತಿ ಎಲ್ಲಿ ನಮ್ಮ ಜನದಲ್ಲಿ ತುಂಬ. ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರೋಂಥ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತೀರಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಸಂಸ್ಥೆಗಳಲ್ಲಿ ಈಗ ನಮ್ಮ ವಿವೇಕಾನಂದ ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು. ಯಾವ್ದಾದ್ರೆ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಹೋರಾಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು. ಅವರು ತುಂಬಾನೇ ಸಹಕಾರ ಕೊಟ್ಟರು ಅವರು. ಮತ್ತೆ ಒಂದು ಪೆಡಿನ ಸಂಸ್ಥೆ ಅಂತೇಳಿ ಬೆಂಗಳೂರು ಇತ್ತು. ಅದು ನಮಗೆ ಈ ಮನೆಗಳಿಗೆಲ್ಲ ಪ್ಲಾಸ್ಟಿಕ್ ಕೊಡುವಂಥದ್ದು, ಸ್ವಲ್ಪ ಒಂದು 90 ಮನೆ ಹಂಚು ಈ ಥರ ಸಹಕಾರ ಮಾಡ್ತಾ ಇದ್ರು. ಆದರೆ ಸರ್ಕಾರನ ನಮಗೆ ಕೇಳಿ ಅವ್ರನ್ನ ಮುಂದೆ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಇರಲಿಲ್ಲ. ಅದಕ್ಕಿರೋ ಬೆಂಬಲ ಕೊಟ್ಟರು ಸಂಸ್ಥೆಗಳು. ನನಗೆ ಸ್ವಲ್ಪ ನಾನು ಯುವಕ, ನಾನು ಓಡಾಡ್ತೀನಿ ಅಂದಾಗ ಅಂಥವ್ರನ್ನ ಕರ್ಕೋಗಿ ರೇಂಜರ್ಗೆ ಕೈ ಮಾತಾಡಿಸೋದಾಗಲಿ, ಫಾರೆಸ್ಟ್ನವ್ರ ಕೈ ಅಥವಾ ರಾಜಕೀಯ ಅವರು ಕಾರಣಗಳ ಹತ್ರ ಮಾತಾಡೋದಾಗಿರಲಿ, ಈ ರೀತಿ ಸ್ವಲ್ಪ ಧೈರ್ಯ ತಂದರು. ಅದರಿಂದ ಸ್ವಲ್ಪ ಧೈರ್ಯವಂತರಾಗಿ ಯಾರೇ ಬಂದ್ರೆ ನಿಂತ್ಕೊಂಡು ಮಾತಾಡ್ತಾರೆ. ಅದೇ ಇಂಥ ಜಾಗಕ್ಕೆ ಬನ್ನಿ, ನಾವು ಅಧಿಕಾರಿಗಳ ಹತ್ರ ಬರೋಣ ಅಂತ ಹೇಳಿದ್ರೆ ಹೋಗ್ತಾರೆ. ಇಂಥದಕ್ಕೆಲ್ಲ ಒಂದು ಸ್ವಲ್ಪ ಸಂಚಿ ತಂದವರು ಸಂಘ ಸಂಸ್ಥೆ ಮತ್ತು ನಮ್ಮ ಮುಖಂಡರುಗಳು ಈಗ ಎಷ್ಟೋ ಜನ ಬೆಳೆದಿದ್ದಾರೆ. ಈಗ ತಮ್ಮಂತರು ಬಂದ್ರೆ ಕುಂತ್ಕೊಂಡು ಮಾತಾಡೋಷ್ಟು ಆಗಿದ್ದಾರೆ. ಮೊದಲು ಹಂಗಿಲ್ಲ ಸರ್. ಒಂದು ಮನೆಗೆ ಹೋಗಿ ಮಾತಾಡಿಸ್ಬೇಕಾದ್ರೆ ಒಂದು ಮಹಿಳೆಯನಾಗಿರ್ಬೋದು, ಪುರುಷನಾಗಿರ್ಬೋದು, ನೀವು ಬಂದು ಹೋಗೋರಿಗೆ ನಿಮ್ಮ ಮುಖ ನೋಡ್ತಾ ಇರಲಿಲ್ಲ. ಎಲ್ಲ ಮರೆ ಆಗ್ಬಿಡ್ತಿದ್ರು. ಇಲ್ಲಾಂದ್ರೆ ಮನೆಯೊಳಗೆ ಸಡ್ಡು ಹಾಕೊಂಡು ಆ ಸಡ್ಡು ಒಳಗೆ ನುಗ್ಗಿ ಬಾಗಿಲು ಹಾಕುತ್ತೀವಿ. ಮಾತಾಡಿಸ್ಬಾರ್ದು, ನನಗೆ ಮಾತಾಡೋಕೆ ಅಷ್ಟು ಬರಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತ. ಈ ಥರ ಸಮಸ್ಯೆಗಳಿತ್ತು. ಈಗ ಅದೇನಿಲ್ಲ. ಈಗ ನೇರವಾಗಿ ಎಲ್ಲಿಗಾದ್ರೂ ಹೋಗ್ತಾರೆ, ಮಾತಾಡ್ತಾರೆ. ಸೊ ಅವ್ರಿಗೆ ಏನು ಬೇಕಾದದನ್ನ ದುಡಿದು ಮನೆ ಬಂದು ಸೇರ್ಕೊತಾರೆ. ಸರ್, ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಒಂದು ಹಾಡಿ ಹೇಗಿರ್ಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ನಿಮ್ಮ ಕನಸಿನ ಗ್ರಾಮದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಸರ್, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ಬೇಕಾದ್ರೆ, ನಾಗರಿಕ ಇದು ಪ್ರಪಂಚದಲ್ಲಿ ಎಲ್ಲ ಜನಾಂಗ ಯಾವ ರೀತಿ ಬದುಕ್ತಾರೆ ಅದೇ ಥರ ನಮ್ಮ ಜನರೇ ಹಾಕಿ ಬದುಕಬಾರ್ದು ಅನ್ನೋದು ನಮ್ಮ ಆಸೆ. ಆದರೆ ಅದಕ್ಕಿರೋ ಹೋರಾಟನೂ ಮಾಡ್ತಾ ಇದೀವಿ. ನಮಗೆ ಮನೆ ಬೇಕು, ಕುಡಿಯೋ ನೀರು ಬೇಕು, ಮತ್ತು ಒಂದು 3 ಎಕರೆ ಜಮೀನು ಬೇಕು. ನಾವು ನಾಗರಿಕರಿಗೆ ನಾವು ಬದುಕಬೇಕು. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕಾರು, ಜೀಪು, ಬೈಕಲ್ಲಿ ಇಟ್ಕೊಂಡು ಬದುಕ್ತಾರಲ್ಲ, ಆ ರೀತಿ ನಾವು ಯಾಕೆ ಆಗಬಾರ್ದು ಅನ್ನೋದು ಅದ್ರ ಸಲದ ಮೇಲೆ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಸರ್, ನಾವು ಎಲ್ಲ ಕಡೆಗೆ ನಾವು ಹೋರಾಟ ಮಾಡ್ತಾ ನಾವು ಹೇಳ್ತಾ ಇರೋದಷ್ಟೇ, ಕಾಡು ಬೇಕು, ಕಾಡು ಬೇಡ ಅಂತಲ್ಲ. ಕಾಡನ್ನ ನಾವು ಬದುಕಿ ಕಾಡನ್ನ ನಂಬಿದವರು ಕಾಡೂ ಬೇಕು. ಜೊತೆಗೆ ನಾವು ನಮ್ಮ ಎಲ್ಲ ಜನಗಳಲ್ಲಿ ಯಾವ ರೀತಿ ಬದುಕ್ತಾರೆ ಆ ರೀತಿ ನಾವು ಒಂದು ಬದುಕೋದಕ್ಕೆ ನಾವು ಒಂದು ದಾರಿನ ಕಂಡ್ಕೋಬೇಕು. ಆದ್ರೆ ನಮ್ಮ ಹಕ್ಕನ್ನ ನಾವು ಬಿಡಬಾರ್ದು. ನಮ್ಮ ಹಕ್ಕನ್ನ ಉಳಿಸಿ ನಾವು ಬದುಕನ್ನ ದಾರಿ ತರಬೇಕನ್ನೋದು ಉದ್ದೇಶನೇ ನಮ್ಮದು. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ.
ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಡಿ.ಬಿ. ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.